ರಮೇಶ್ವರಪ್ಪ ಗಡ್ಪಾದೆ ಮಾಡೋದು ಚಾರಿಗಡೆ ಸ್ವಾಮಿ ಗಡ್ಪಾದೆ ಮಾಡ್ಕೊಂಡು ಇದರಲ್ಲೇ ಬರೋದು ಹತ್ರ ಇಲ್ಲಿ ನೋಡಿ ಪಂಪಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋದು ಪಂಪನ ರಾಜ್ಯದಲ್ಲಿ ಪಂಪನ ಹಾಕೋದು ಸ್ನಾನ ಮಾಡ್ಕೊಂಡು ಹೆಸರಕ್ಕೆ ಹೋಗೋದು ಮೇಲೆ ರಮೇಶ್ ಪಂಪ ಸಜ್ಜಿಗೆ ಅದೇನು ಇಟ್ಕೊಂಡು ಪಂಪ ಭೋಜನಕ್ಕೆ ಕಣಿ ನಮ್ಮ ಸ್ವಾಮಿ ನಮ್ಮ ರೋಡಲ್ಲಿ ನಮ್ಮದು 2 ಸ್ವಾಮಿ ಮಣಿಗಂಡ ಸ್ವಾಮಿ ಇದು ಒಂದು ಮ್ಯಾಲಿತ್ತ ಹೀಗೆ ಕಣಿ ನಮ್ಮ ದೇವ್ರು ಕೊಟ್ಟು ವರ ಮಣಿಗಂಡ ಸ್ವಾಮಿ ನೋಡಿ ಕಣಿ ರಮೇಶ್ ಅಣ್ಣಪ್ಪ ಹಾಂ ಇವತ್ತಿಗೆ ನಾವೀಗ ರೂಮ್ಸಿಗೆ ಮಾತಾಡ್ತಿತ್ತೀಗ ಯಾಕಂದರೆ ಬೀರಿಗೆ ಹಾಂ ಸ್ವಲ್ಪ ಅದು ಪಂಪ ಸಜ್ಜೆ ಮಾಡಲಿಕ್ಕೆ ಬೇರೆ ಬೇಕಲ್ಲ ಸ್ವಾಮಿ ಅದಕ್ಕೆ ಮತ್ತೆ ದೊಡ್ಡ ಪಾದ ಮಾಡ್ಕೊಂಡು ಬರೋರೆಲ್ಲ ಒಂದು 11-12 ಗಂಟೆ ಆಗ್ಬೋದು ವೆಯ್ಟ್ ಮಾಡೋದು ಅಷ್ಟೊಳಗೆ ನಾವು ಸ್ವಲ್ಪ ಬೀರಿ ಒಂದು ಟೇಸ್ಟ್ ಮಾಡಬೇಕಾಗತ್ತೆ ಮಾಡೋಕೆ ಹೋಯ್ರ ರಮೇಶ್ ಕಡೆ ನಮ್ಮ ಚಾರು ಸ್ವಾಮಿ ಮತ್ತು ದೊಡ್ಡಪ್ಪ ಸ್ವಾಮಿ ರಮೇಶ್ ಅಲ್ಲೇ ಇದ್ರು ಕಣೆ ಸ್ವಾಮಿ ಅಲ್ಲೇ ಇದ್ರ ಮತ್ತು ಕೆಲವೆಲ್ಲ ದಡ್ಪಾದಕ್ಕೆ ಮಾಡ್ಕೊತಿದ್ರಿ ಈಗ ದಡ್ಪಾದದಿಂದ ಸ್ವಾಮಿ ಶರಣಯ್ಯಪ್ಪ ಹಬ್ಬ ಬಂದಾಯ್ತು ಸ್ವಾಮಿ ಇದ್ರ ಹೊಟ್ಟೆಗಂತರೂ ಬೇಕಲ್ಲ ಮತ್ತು ನಮ್ಮೊಂದಿಗೆ ಮತ್ತೊಂದು ಮಣಿಕಂಠ ಸ್ವಾಮಿ ಕೂಡ ಇದ್ರು ಸ್ವಾಮಿ ಸ್ವಾಮಿ ಬಿಲ್ಲಿಂಗ್ ಅಲ್ಲಿ ಆಚೆಗೆ ಸ್ವಾಮಿ ರಮೇಶಪ್ಪ 2 ಪರೋಟ 2 ಪ್ಲೇಟ್ ದೋಸೆ ಆರ್ಡ್ರ್ ಮಾಡಿದ್ದ ಸ್ವಲ್ಪ ಹೊತ್ತಲ್ಲ ತಿಂಬುದು ಬಾಕಿ ಇತ್ತೀಗ ಆನಂತರ ಮತ್ತೆ ತಿರುಗೋದು ಅಂತ ಕಾರಣಕ್ಕೆ ಮತ್ತೆ ಏನಿದ್ರು ರಾತ್ರಿ ಒಂದು 100 ಜನ ಇದ್ದರಿಂದ ಒಂದು ಪಂಪ ಭೋಜನ ಕೂಡ ಇತ್ತು ಅದನ್ನು ಪೂರೈಸ್ಕೊಂಡು ನಾಳೆಗೆ 11ನೇ ತಾರೀಕಿಗೆ ದರ್ಶನದ ಇದಾಯಿತು ನನಗೆ ಅಂದರೆ ನಾಳೆ ಬೆಳಿಗ್ಗೆ ಒಂದು 5:30ಗೆ ದರ್ಶನ ಮತ್ತು ನಾಳೆ ಸಣ್ಣಪಾದಕ್ಕೆ ಅಂದರೆ ಹಂಸೋಮ್ ಇರೋದ್ರಿಂದ ನಾನು ಸಣ್ಣಪಾದ ಮಾಡ್ತಿದ್ದೆ ಮತ್ತು ನೋಡಿ ನಾಳೆ ಇಲ್ಲಿ ಪಂಪ ಗಣಪತಿಯಿಂದ ಸಣ್ಣಪಾದ ಮಾಡುವಾಗ ನಾವು ವಿಡಿಯೋ ಮಾಡ್ತೇವೆ ಸ್ವಾಮಿಯೇ